ಸರ್ ಹೇಳೋದೇನಿಲ್ಲ. ಹೇಳಿ ನ್ಯಾಯಾಂಗ ತೀರ್ಪಲ್ಲಿ ತಡಿಬಾರ್ದು ಅಷ್ಟೇ. ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸೊಕ್ಕು, ಅಹಂಕಾರ, ದೌಲತ್ತು, ಜಾತಿ ಬಲ ಇದೆ, ಹಣ ಬಲ ಇದೆ, ಅಧಿಕಾರ ಇದೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಮೆರೆದಾಡ್ತಿದ್ದ ಕಾಂಗ್ರೆಸ್ನ ಪ್ರಭಾವಿ ಶಾಸಕ, ಒಂದು ಕಾಲದಲ್ಲಿ ಸಚಿವನೂ ಕೂಡ ಆಗಿದ್ದಂತ ವಿನಯ್ ಕುಲಕರ್ಣಿಗೆ ಇವತ್ತು ತಕ್ಕ ಶಾಸ್ತಿ ಆಗಿದೆ. ಬಂಧುಗಳೇ, ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡೋದು ಮಾತ್ರ ಬಾಕಿ ಇತ್ತು. ಅದೇ ಪ್ರಕಾರವಾಗಿ ಇವತ್ತು ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ಐತಿಹಾಸಿಕ ತೀರ್ಪನ್ನ ಕೊಟ್ಟಿದ್ದಾರೆ. ಅಂದ್ರೆ ಶಿಕ್ಷೆಯ ಪ್ರಮಾಣವನ್ನ ನಿಗದಿಪಡಿಸಿದ್ದಾರೆ ಅಥವಾ ಪ್ರಕಟ ಮಾಡಿದ್ದಾರೆ. ಆ ಪ್ರಕಾರವಾಗಿ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 16 ಮಂದಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ನಿಮ್ಮಲ್ಲಿ ಒಂದಷ್ಟು ಮಂದಿ ಜೀವಾವಧಿ ಶಿಕ್ಷೆ ಅಂದ್ರೆ ಇಂತಿಷ್ಟು ವರ್ಷ ಅಂತ ಅನ್ಕೊಂಡಿರ್ತೀರಿ, ಹಾಗೇನೂ ಇಲ್ಲ. ಜೀವಾವಧಿ ಶಿಕ್ಷೆ ಅಂದ್ರೆ ಅದು ಜೀವನ ಪರ್ಯಂತ ಶಿಕ್ಷೆ ಆಗಿರುತ್ತೆ. ಆದ್ರೆ 14 ವರ್ಷ ನಂತರ ಸರ್ಕಾರಕ್ಕೆ ಅವನ್ನ ಬಿಡುಗಡೆಗೊಳಿಸುವಂತ ಒಂದು ಅವಕಾಶ ಇರುತ್ತೆ ಸನ್ನಡತೆಯ ಆಧಾರದ ಮೇಲೆ. ಇಲ್ಲ ಅಂತಾದ್ರೆ ಜೀವನ ಪರ್ಯಂತ ಅವರು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಗರಿಷ್ಠ ಶಿಕ್ಷೆಗಳಲ್ಲಿ ಮರಣದಂಡನೆ ಬಿಟ್ಟರೆ ಅದರ ನೆಕ್ಸ್ಟ್ ಬರೋದು ಜೀವಾವಧಿ ಶಿಕ್ಷೆ. ಅದೇ ಗರಿಷ್ಠ ಶಿಕ್ಷೆಯನ್ನ ಇದೀಗ ವಿನಯ್ ಕುಲಕರ್ಣಿ ಸೇರಿದಂತೆ ಇತರ ಕೊಲೆಗಾರರು ಅಥವಾ ಇತರ ಅಪರಾಧಿಗಳಿಗೂ ಕೂಡ ವಿಧಿಸಲಾಗಿದೆ. ನಾನು ಆರೋಪಿಗಳು ಅಂತ ಪದವನ್ನಾಗಿ ಬಳಸ್ತೆ, ಆರೋಪಿಗಳಲ್ಲ, ಅವರೀಗ ಅಪರಾಧಿಗಳು. ಅವರೆಲ್ಲರೂ ಕೂಡ ಇದೀಗ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸಬೇಕಾಗಿದೆ. ಮಾಡಿದಂಥ ಕರ್ಮಕ್ಕೆ ಅವರು ಅನುಭವಿಸಲೇಬೇಕು. ಇನ್ನೊಂದು ಕುಟುಂಬದಲ್ಲಿ ಕಣ್ಣೀರನ್ನ ಹಾಕಿಸಿದ್ರು, ಇವತ್ತು ಅವರು ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಬಂಧುಗಳೇ, ಒಮ್ಮೊಮ್ಮೆ ಮನುಷ್ಯನ ಪರಿಸ್ಥಿತಿ ಹೇಗಾಗುತ್ತೆ ನೋಡಿ. ನಾನು ಉಳಿದ ವಿಚಾರಕ್ಕೆ ನಂತರ ಬರ್ತೀನಿ. ಇದೇ ವಿನಯ್ ಕುಲಕರ್ಣಿ ಮೊನ್ನೆ ತಾನೆ ಈ ಕಾಂಗ್ರೆಸ್ನ ಒಂದಷ್ಟು ಶಾಸಕರು ಹೈಕಮಾಂಡ್ ಬಳಿ ಹೋಗಿದ್ರಲ್ಲ, ನಮ್ಮನ್ನು ಸಚಿವರನ್ನಾಗಿ ಮಾಡಿ ಸಚಿವ ಸಂಪುಟ ಪುನಾರಚನೆಯನ್ನ ಮಾಡಿ ಅಂತ ಹೇಳಿ. ಆ ಟೀಮ್ನಲ್ಲಿ ವಿನಯ್ ಕುಲಕರ್ಣಿನೂ ಕೂಡ ಇದ್ರು. ಸಚಿವನಾಗುವಂತ ಆಸೆಯಿಂದ ಹೈಕಮಾಂಡ್ ಬಳಿ ಹೋಗಿದ್ರು, ನನ್ನನ್ನು ಸಚಿವನನ್ನಾಗಿ ಮಾಡಿ ಎನ್ನುವಂತ ರೀತಿಯಲ್ಲಿ. ಸಚಿವನಾಗುವಂತ ಕನಸನ್ನ ಕಾಣ್ತಿದ್ದಂತ ವಿನಯ್ ಕುಲಕರ್ಣಿ ಇನ್ನು ಜೀವನ ಪರ್ಯಂತ ಕಂಬಿ ಎಣಿಸುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಅದು ಕೂಡ ಮಾಡಿದಂತ ತಪ್ಪಿಗೆ ಈ ಶಿಕ್ಷೆಯನ್ನ ವಿನಯ್ ಕುಲಕರ್ಣಿ ಅನುಭವಿಸಲೇಬೇಕಾಗಿದೆ. ಈ ರೀತಿಯಾಗಿ ಇನ್ಯಾರ್ಯಾರೋ ಸೊಕ್ಕಿನಿಂದ ಬೆರೆತಿರ್ತಾರೋ, ಅಧಿಕಾರ ಇದೆ, ಹಣ ಇದೆ, ಏನು ಬೇಕಾದ್ರೂ ಮಾಡ್ತೀನಿ ಅಂತವರಿಗೆಲ್ರಿಗೂ ಕೂಡ ತಕ್ಕ ಪಾಠ ಅಥವಾ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಗಂಟೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಇವತ್ತಿನ ಬೆಳವಣಿಗೆ ಏನೇನು ಅಂತ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ತಾನೇ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿತ್ತು. ಒಟ್ಟು 21 ಮಂದಿ ಆರೋಪಿಗಳಿದ್ರು ಆರೋಪಿಗಳ ಲಿಸ್ಟ್ ನಲ್ಲಿ. ಅದರಲ್ಲಿ 2 ಮಾಫಿ ಸಾಕ್ಷಿ ಅಂದ್ರೆ ಅಪ್ರೂವರ್ ಆದ್ರು, ನಾವು ಸಾಕ್ಷಿದಾರ ಆಗ್ತೀವಿ ಅಂತ ಹೇಳಿ. ಹೀಗಾಗಿ ಅವರಿಬ್ರು ಔಟ್ ಆದ್ರು. ಅದಾದ ಬಳಿಕ ಇನ್ನಿಬ್ರು ನಿರ್ದೋಷಿಗಳು ಅಂತ ತೀರ್ಪು ಬಂತು. ಹೀಗಾಗಿ ಅವರಿಬ್ರು ಕೂಡ ಔಟ್ ಆದ್ರು. ಇನ್ನುಳಿದಂತೆ 17 ಮಂದಿಗೆ, ಅದರಲ್ಲಿ ಓರ್ವ ಪೊಲೀಸ್ ಅಧಿಕಾರಿ ಕೂಡ ಇದ್ದಾರೆ, ಚನ್ನಕೇಶವ ಟಿಂಗ್ರಿಕರ್ ಅಂತ ಹೇಳಿ, ಓರ್ವ ಪೊಲೀಸ್ ಅಧಿಕಾರಿ ಇನ್ಸ್ಪೆಕ್ಟರ್, ಅವರನ್ನು ಸೇರಿ ಒಟ್ಟು 17 ಮಂದಿ ಆರೋಪಿಗಳು ಅಂತ ಹೇಳಿ ಕೋರ್ಟ್, ಅಪರಾಧಿಗಳು ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿತ್ತು. ಶಿಕ್ಷೆಯ ಪ್ರಮಾಣವನ್ನ ನಿಗದಿಪಡಿಸಿರಲಿಲ್ಲ. ನಿನ್ನೆ ಶಿಕ್ಷೆಯ ಪ್ರಮಾಣವನ್ನ ನಿಗದಿ ಮಾಡಬೇಕಾಗಿತ್ತು. ಆದ್ರೆ ನಿನ್ನೆಯೂ ಕೂಡ ಶಿಕ್ಷೆಯ ಪ್ರಮಾಣವನ್ನ ನಿಗದಿ ಮಾಡುವ ಸಂದರ್ಭದಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತು. ಅಪರಾಧಿಗಳಿಗೂ ಕೂಡ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಇನ್ನು ಅಪರಾಧಿಗಳ ಪರ ವಕೀಲರು ಕೂಡ ಮನವಿಯನ್ನ ಮಾಡಿಕೊಂಡ್ರು. ವಿನಯ್ ಕುಲಕರ್ಣಿ ಪರ ವಕೀಲರು ಹೇಳಿದ್ರು, ವಿನಯ್ ಕುಲಕರ್ಣಿ ಜನಪ್ರತಿನಿಧಿಗಳಿದ್ದಾರೆ, ತುಂಬಾ ಜನಪ್ರಿಯರಿದ್ದಾರೆ, ಜನಸೇವೆಯನ್ನ ಮಾಡ್ತಿದ್ದಾರೆ, ಹಸು ಸಾಕಿದ್ದಾರೆ, ಅವರಿಗೊಂದು ಕುಟುಂಬ ಇದೆ, ದಯವಿಟ್ಟು ಹೆಚ್ಚಿನ ಶಿಕ್ಷೆಯನ್ನು ವಿಧಿಸಬೇಡಿ ಎನ್ನುವ ರೀತಿಯಲ್ಲಿ ಮನವಿ ಮಾಡ್ಕೊಂಡಿದ್ರು. ಸ್ವತಃ ವಿನಯ್ ಕುಲಕರ್ಣಿ ಕೂಡ ಕಣ್ಣೀರನ್ನ ಹಾಕ್ತಾ, ನಾನು ಎಮ್ಮೆಯನ್ನ ಸಾಕ್ತಾ ಇದ್ದೇನೆ, 3,000 ನನಗೆ ಮಕ್ಕಳಿದ್ದಾರೆ, ನನಗೊಂದು ಕುಟುಂಬ ಇದೆ, ಹೆಚ್ಚಿನ ಶಿಕ್ಷೆಯನ್ನು ವಿಧಿಸಬೇಡಿ ಎನ್ನುವ ರೀತಿಯಲ್ಲಿ ಅವರು ಮನವಿಯನ್ನು ಮಾಡ್ಕೊಂಡಿದ್ರು. ಜೊತೆಗೆ ಇದೊಂದು ರಾಜಕೀಯ ಪಿತೂರಿ, ಷಡ್ಯಂತ್ರ, ಮಣ್ಣು ಮಸಿ ಎನ್ನುವಂತ ಮಾತನ್ನು ಕೂಡ ವಿನಯ್ ಕುಲಕರ್ಣಿ ಹೇಳಿದ್ರು. ಜೊತೆಗೆ ಬೇರೆ ಬೇರೆ ಅಪರಾಧಿಗಳಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಅಂತಿಮವಾಗಿ ಇವತ್ತು ಡೇಟ್ ಅನ್ನ ನಿಗದಿಪಡಿಸಲಾಗಿತ್ತು. ಆ ಪ್ರಕಾರವಾಗಿ ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ಶಿಕ್ಷೆಯ ಪ್ರಮಾಣವನ್ನ ನಿಗದಿಪಡಿಸಿದ್ದಾರೆ. ಅತಿ ಗರಿಷ್ಠ ಶಿಕ್ಷೆ ಅಂದ್ರೆ ಜೀವಾವಧಿ ಶಿಕ್ಷೆ. ಇದೀಗ ಜೀವಾವಧಿ ಶಿಕ್ಷೆಯನ್ನ ಅವರೆಲ್ಲರೂ ಕೂಡ ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಿದಂತಹ ಸಿಬಿಐ ಅಧಿಕಾರಿ ರಾಕೇಶ್ ರಂಜನ್ ಅವರಿಗೊಂದು ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು. ಜೊತೆಗೆ ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ ಭಟ್, ಜೊತೆಗೆ ಹೋರಾಟವನ್ನ ಮಾಡ್ತಾ ಇದ್ದಂತ RTI ಕಾರ್ಯಕರ್ತ ಬಸವರಾಜ್ ಅಂತ, ಮಾಜಿ ಪೇದೆ ಕೂಡ ಹೌದು, ಜೊತೆಗೆ ಇದೇ ಯೋಗೇಶ್ ಗೌಡ ಸಹೋದರ ಆಗಿರುವಂತಹ ಗುರುನಾಥ್ ಗೌಡ, ಹಾಗೆ ವಕೀಲರು ತುಂಬಾ ಜನ ಇದರಲ್ಲಿ ಹೋರಾಟ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು. ಬಂಧುಗಳು, ಯಾಕೆ ಈ ಪ್ರಕರಣ ಅಷ್ಟು ಮುಖ್ಯ ಆಗುತ್ತೆ, ಯಾಕೆ ಇದೊಂದು ಐತಿಹಾಸಿಕ ತೀರ್ಪು ಅಂತ ಕರೆಸಿಕೊಳ್ಳುತ್ತೆ ಅಂದ್ರೆ, ಇಲ್ಲಿ ಬರೀ ಒಂದು ಕೊಲೆ ನಡೆದು ಬರೀ ಅದಕ್ಕೆ ಸುತ್ತಮುತ್ತ ಒಂದಷ್ಟು ಬೆಳವಣಿಗೆ ಆಗಿದ್ದು ಮಾತ್ರ ಅಲ್ಲ. ಒಂದು ರಾಜಕೀಯ ವೈಷಮ್ಯಕ್ಕೆ ಕಾರಣಕ್ಕಾಗಿ ಕೊಲೆ ಮಾಡಿದ್ದು ಒಂದು ವಿಚಾರ. ಅಂದ್ರೆ ತನ್ನ ಎದುರಾಳಿಗಳು ನನ್ನ ಹಾಗೆ ಬೆಳೀತಿದ್ದಾರೆ ಅಂದ ಮಾತ್ರಕ್ಕೆ ಹೋಗಿ ಕೊಲೆ ಮಾಡಿಬಿಡ್ತಾರೆ ಅಂದ್ರೆ ಅವ್ರು ರಾಕ್ಷಸರು ಅಂತ ಅನ್ಸ್ಕೊಳ್ತಾರೆ, ಮನುಷ್ಯರಂತ ಅನ್ಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನೀವು ಯೋಚನೆ ಮಾಡಿ, ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರ, ಆಪೋಸಿಟ್ ಇನ್ಯಾರೋ ಒಬ್ರು ಇರ್ತಾರೆ, ಅವ್ರು ಬೆಳೀತಿರ್ತಾರೆ ಅಂತ ಹೇಳಿ ಅವ್ರನ್ನ ಕೊಲೆ ಮಾಡೋದಕ್ಕೆ ಆಗ್ಬಿಡುತ್ತಾ? ಆದ್ರೆ ವಿನಯ್ ಕುಲಕರ್ಣಿ ಮಾಡಿದ್ದಿದೆ. ಓಕೆ, ಒಂದು ತಪ್ಪಂತೂ ಆಗ್ಬಿಡುತ್ತಲ್ಲ,
ಅದಾದ ಬಳಿಕ ಆಗಿದ್ದಿದೆಯಲ್ಲ ತಪ್ಪಿನ ಮೇಲೆ ತಪ್ಪು, ತಪ್ಪಿನ ಮೇಲೆ ತಪ್ಪು. ಏನು ಇಡೀ ಪೊಲೀಸ್ ವ್ಯವಸ್ಥೆಯನ್ನೇ ಒಂದು ರೀತಿಯಲ್ಲಿ ತನಗೆ ಬೇಕಾದ ರೀತಿಯಲ್ಲಿ ಕುಣಿಸುವಂತ ಪ್ರಯತ್ನವನ್ನು ವಿನಯ್ ಕುಲಕರ್ಣಿ ಮಾಡಿಬಿಟ್ಟಿದ್ರು. ಪೊಲೀಸ್ ಅಧಿಕಾರಿಗಳು ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟು ಇದೇ ವಿನಯ್ ಕುಲಕರ್ಣಿಯ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋದಕ್ಕೆ ಶುರು ಮಾಡ್ಕೊಂಡಿದ್ರು. ಯಾಕಂದ್ರೆ ಆಗ ವಿನಯ್ ಕುಲಕರ್ಣಿ ಸಚಿವರಾಗಿದ್ರು, ಧಾರವಾಡದ ಉಸ್ತುವಾರಿ ಸಚಿವರಾಗ್ಬಿಟ್ಟಿದ್ರು. ಅಷ್ಟು ಮಾತ್ರ ಅಲ್ಲ, ಇನ್ನೊಂದನ್ನ ನಿಲ್ಲಿಸಬೇಕು ಸರ್ಕಾರ. ಏನ್ ಗೊತ್ತಾ, ಈ ಸಚಿವರು ತಾವು ಹೇಳಿದಂಥವ್ರನ್ನ ಅಲ್ಲಿ ಪೊಲೀಸ್ ಅಧಿಕಾರಿಗಳನ್ನಾಗಿ ನೇಮಕ ಮಾಡ್ಕೊಳ್ಳೋದು ಅಥವಾ ಬೇರೆ ಬೇರೆ ಇಲಾಖೆಗಳಿಗೆ ಅಧಿಕಾರಿಗಳನ್ನಾಗಿ ನೇಮಕ ಮಾಡ್ಕೊಳ್ಳೋದು ಇದೆಯಲ್ಲ, ಅದನ್ನು ಸ್ಟಾಪ್ ಮಾಡ್ಬೇಕು. ಮೊದಲು ಸಚಿವರು ಶಿಫಾರಸು ಪತ್ರವನ್ನು ತಂದ್ರು ಎನ್ನುವ ಅಥವಾ ಸಚಿವರಿಂದ ಶಿಫಾರಸು ಪತ್ರ ತಂದ್ರು ಎನ್ನುವ ಕಾರಣಕ್ಕಾಗಿ ಅಥವಾ ಸಚಿವರು ಹೇಳಿದ್ರು ಎನ್ನುವ ಕಾರಣಕ್ಕಾಗಿ ಆ ರೀತಿಯಾಗಿ ಮಾಡೋದನ್ನ ಯಾಕೆ ಹೇಳಿ? ಆ ರೀತಿಯಾಗಿ ಅಲ್ಲಿ ಹೋದಂತ ಪೊಲೀಸ್ ಅಧಿಕಾರಿಗಳು ಅಥವಾ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾರೆ ಹೇಳಿ? ಇವರು ತಾಳಕ್ಕೆ ತಕ್ಕ ಹಾಗೆ ಕುಣಿತಾರೆ, ಇವರಿಗೆ ಬಕೆಟ್ ಹಿಡಿಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ವಿನಯ್ ಕುಲಕರ್ಣಿ ಪ್ರಕರಣದಲ್ಲೂ ಕೂಡ ಆಗಿದ್ದದೆ. ಈ ವಿನಯ್ ಕುಲಕರ್ಣಿ ಎನ್ನುವಂತ ರಾಕ್ಷಸ ಒಂದಷ್ಟು ಜನರ ಜೊತೆಗೆ ಸೇರಿ ಒಬ್ಬ ವ್ಯಕ್ತಿಯ ಪ್ರಾಣವನ್ನ ತೆಗೆದಾಗ, ಒಂದು ಕುಟುಂಬದಲ್ಲಿ ಕಣ್ಣೀರನ್ನ ಹಾಕಿಸಿದಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ನ್ಯಾಯಯುತವಾಗಿ ತನಿಖೆಯನ್ನ ಮಾಡಬೇಕಾದಂಥವರು ಅವರು ವಿನಯ್ ಕುಲಕರ್ಣಿಯ ಪರವಾಗಿ ತನಿಖೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ತಾಳಕ್ಕೆ ತಕ್ಕ ಹಾಗೆ ಕುಣಿಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಅದರ ಪ್ರತಿಫಲ ಎನ್ನುವಂತೆ ಓರ್ವ ತನಿಖಾಧಿಕಾರಿ, ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು ಧಾರವಾಡ ಉಪನಗರ ಪೊಲೀಸ್ ಸ್ಟೇಷನ್ ಅಲ್ಲಿ, ಚನ್ನಕೇಶವ ಟಿಂಗ್ರಿಕರ್ ಅಂತ ಹೇಳಿ, ಅವರು ಕೂಡ ಇದೀಗ ಶಿಕ್ಷೆಯನ್ನು ಅನುಭವಿಸುವಂತಾಗಿದೆ. 16 ಮಂದಿಗೆ ಜೀವಾವಧಿ ಶಿಕ್ಷೆ, ಚನ್ನಕೇಶವ ಟಿಂಗ್ರಿಕರ್ಗೆ 7 ವರ್ಷ ಶಿಕ್ಷೆ, ಜೊತೆಗೆ 30,000 ರೂಪಾಯಿ ದಂಡ ಹಾಕಲಾಗಿದೆ. ಅವರೆಲ್ಲರಿಗೂ ಕೂಡ 16 ಲಕ್ಷ ಹಾಕಲಾಗಿದೆ. ಅಂದ್ರೆ 16 ಲಕ್ಷ ಅಂದ್ರೆ ಈಗ ಯೋಗೇಶ್ ಗೌಡ ಮಕ್ಕಳಿಗೆ ಪರಿಹಾರ ಕೊಡಬೇಕು ಎನ್ನುವ ರೀತಿಯಲ್ಲಿ ಚನ್ನಕೇಶವ ಟಿಂಗ್ರಿಕರ್ಗೆ 7 ವರ್ಷ ಶಿಕ್ಷೆ, ಜೊತೆಗೆ 30,000 ರೂಪಾಯಿ ದಂಡವನ್ನ ವಿಧಿಸಲಾಗ್ಬಿಟ್ಟಿದೆ. ಆ ಕಾರಣಕ್ಕಾಗಿ ಈ ಪ್ರಕರಣ ಬಹಳ ಪ್ರಮುಖ. ಕೊಲೆ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಯಾವ್ಯಾವ ಎಕ್ಸ್ಟ್ರೀಮ್ ಹೋಗೋದಕ್ಕೆ ಸಾಧ್ಯವೋ ವಿನಯ್ ಕುಲಕರ್ಣಿ ಆ ಎಲ್ಲ ಎಕ್ಸ್ಟ್ರೀಮ್ಗೂ ಕೂಡ ಹೋಗಿಬಿಟ್ಟಿದ್ರು. ಇಡೀ ವ್ಯವಸ್ಥೆಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಆಟಾಡಿಸ್ಬಿಟ್ಟಿದ್ರು. ನಾನು ಹೆಂಗೆ ಬೇಕಾದ್ರೂ ಆಟಾಡಿಸ್ಬೋದು, ನಾನು ಏನು ಬೇಕಾದ್ರೂ ಮಾಡ್ಬೋದು, ಯಾರ ಪ್ರಾಣವನ್ನ ಬೇಕಾದ್ರೂ ತೆಗಿಬಹುದು, ಅದನ್ನು ಹೇಗೆ ಬೇಕಾದ್ರೂ ಮುಚ್ಚಾಕ್ಬೋದು ಎನ್ನುವಂತ ರೀತಿಯಲ್ಲಿ. ಹೀಗಾಗಿಯೇ ಈ ಪ್ರಕರಣ ಬಹಳ ಪ್ರಮುಖ. ಹೀಗಾಗಿ ಈ ಪ್ರಕರಣವನ್ನ ಪ್ರತಿಯೊಬ್ಬರು ಕೂಡ ಗಂಭೀರವಾಗಿ ಗಮನಿಸಬೇಕಾಗತ್ತೆ. ಈಗ ಸಣ್ಣದಾಗಿ ಒಂದು ಹಿನ್ನೆಲೆಯನ್ನು ಹೇಳ್ತೀನಿ, ಅಂದ್ರೆ ಏನಾಗಿದ್ದು ಆ ಸಂದರ್ಭದಲ್ಲಿ ಅಂತ ಹೇಳಿ. ಅದು 2016 ಜೂನ್ 15ನೇ ತಾರೀಕಿನ ಸಂದರ್ಭ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅನ್ನುವಂಥವ್ರು ಒಬ್ರು ಇರ್ತಾರೆ. ಧಾರವಾಡದ ಹೆಬ್ಬಳ್ಳಿ ಕ್ಷೇತ್ರದಿಂದ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಾರೆ. ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗೋಕ್ಕೂ ಮುನ್ನವೇ ಈ ವಿನಯ್ ಕುಲಕರ್ಣಿಯ ಜೊತೆಗೆ ಒಂದು ಸಂಘರ್ಷ ನಡೀತಾ ಇರುತ್ತೆ. ಅವರು ಬಿಜೆಪಿಲಿ ಇರ್ತಾರೆ, ವಿನಯ್ ಕುಲಕರ್ಣಿ ಕಾಂಗ್ರೆಸ್ನಲ್ಲಿ ಇರ್ತಾರೆ. ಯಾವ ಕಾರಣಕ್ಕಾಗಿ ಸಂಘರ್ಷ ಅಂದ್ರೆ, ಯೋಗೇಶ್ ಗೌಡ ಹಂತ ಹಂತವಾಗಿ ಬೆಳೀತಾ ಇರ್ತಾರೆ. ಅವರು ಜಿಲ್ಲಾ ಪಂಚಾಯತ್ ಸದಸ್ಯನೇ ಆಗಬಾರದು ಅಂತ ಹೇಳಿ, ಯೋಗೇಶ್ ಗೌಡ ಆಗಬಾರ್ದು ಅಂತ ಹೇಳಿ ವಿನಯ್ ಕುಲಕರ್ಣಿ ನಿರಂತರವಾಗಿ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಅವ್ರಿಗೆ ವಾರ್ನನ್ನು ಕೂಡ ಮಾಡಿರ್ತಾರಂತೆ, ನೀನು ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು ಎನ್ನುವ ರೀತಿಯಲ್ಲಿ. ಆದ್ರೆ ಯೋಗೇಶ್ ಗೌಡ ಅದ್ಯಾವುದನ್ನು ಕೂಡ ತಲೆಗೆ ಹಾಕಿಕೊಳ್ತಾ ಇರಲಿಲ್ಲ. ಹೀಗಾಗಿ ಅದೇ ಯೋಗೇಶ್ ಗೌಡನನ್ನ ಯಾವುದೋ ಒಂದು ಸುಳ್ಳು ಕೇಸ್ನಲ್ಲಿ ಸಿಲುಕಿಸಿ ಜೈಲಿಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಜೈಲಿನಿಂದಲೇ ಸ್ಪರ್ಧೆ ಮಾಡಿದಂತ ಯೋಗೇಶ್ ಗೌಡ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಅದಾದ ಬಳಿಕ ವಿನಯ್ ಕುಲಕರ್ಣಿ ಮತ್ತೆ ಯೋಗೇಶ್ ಗೌಡ ನಡುವಿನ ಆ ಸಂಘರ್ಷ ಜಟಾಪಟಿ ಇನ್ನಷ್ಟು ತೀವ್ರಗೊಂಡು ಬಿಡುತ್ತೆ. ಒಮ್ಮೆ ಸಭೆಯಲ್ಲೂ ಕೂಡ ಅವರ ನಡುವೆ ಮಾತಿಗೆ ಮಾತು ಬೆಳೆದಿರುತ್ತೆ, ಮಾತಿನ ಚಕಮಕಿ ಎಲ್ಲವೂ ಕೂಡ ಉಂಟಾಗಿರುತ್ತೆ. ವಿನಯ್ ಕುಲಕರ್ಣಿಗೆ ಯೋಗೇಶ್ ಗೌಡನನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನನಗಿನೇ ಎತ್ತರಕ್ಕೆ ಬೆಳೀತಾ ಇದ್ದಾನೆ, ಮುಂದೊಂದು ತನಗೆ ದೊಡ್ಡ ಮಟ್ಟಿಗೆ ಪ್ರತಿಸ್ಪರ್ಧಿ ಆಗಬಹುದು ಅಂತ ವಿನಯ್ ಕುಲಕರ್ಣಿ ಅಂದ್ಕೊಳ್ತಾರೆ. ಹೀಗಾಗಿ ವಿನಯ್ ಕುಲಕರ್ಣಿ ಏನು ಯೋಚನೆ ಮಾಡ್ತಾರೆ ಗೊತ್ತಾ? ಯೋಗೇಶ್ ಗೌಡನನ್ನ ಸಾಯಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅದಕ್ಕೆ ಅವ್ರು ಹೇಗೆ ಪ್ಲಾನ್ ಮಾಡಿದ್ದು ಅಂದ್ರೆ, ಕೊಲೆಗೂ ಮುನ್ನ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ನಡೆಸ್ತಾರೆ. ಯಾರ ಜೊತೆಗೆ? ಅದೆಲ್ಲ ಆನಂತರ ಹೊರಗಡೆ ಬಂದಂತ ಸಂಗತಿ. ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸ್ತಾರೆ. ನಾನು ಹೇಗೆ ಕೊಲೆ ಮಾಡಬೇಕು, ಕೊಲೆ ಆದಂತ ಬಳಿಕ ಅದನ್ನು ಹೇಗೆ ಮುಚ್ಚಾಕಬೇಕು, ಹೇಗೆ ಸಾಕ್ಷಿಗಳೆಲ್ಲವನ್ನೂ ಕೂಡ ನಾಶ ಮಾಡಬೇಕು ಎನ್ನುವಂತ ರೀತಿಯಲ್ಲಿ. ಅದೇ ಪ್ರಕಾರವಾಗಿ ಧಾರವಾಡದವ್ರೇನೋ ಒಪ್ಕೊಳ್ಳಿಲ್ವಂತೆ. ಆ ಕಾರಣಕ್ಕಾಗಿ ಬೆಂಗಳೂರಿನಿಂದ ಒಂದಷ್ಟು ಸುಪಾರಿ ಕಿಲ್ಲರ್ಸ್ ಅನ್ನ ಕರೆಸ್ತಾರೆ. ಮೊದಲೇನೋ ಒಮ್ಮೆ ಸ್ಕೆಚ್ ಆಗ್ತಾರೆ, ಅದು ಫೇಲ್ಯೂರ್ ಆಗುತ್ತೆ. ಅಂತಿಮವಾಗಿ 15ನೇ ತಾರೀಕು ಇದೇ ಯೋಗೇಶ್ ಗೌಡ ಉದಯ್ ಅಂತ ಹೇಳಿ ಒಂದು ಜಿಮ್ ಇರುತ್ತೆ. ಆ ಜಿಮ್ ನಲ್ಲಿ ಜಿಮ್ ಮುಗಿಸಿ ಹೊರಗಡೆ ಪೇಪರ್ ಓದ್ತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬಂದು ಅಟ್ಯಾಕ್ ಮಾಡ್ತಾರೆ. ಕಣ್ಣಿ ಖಾರದ ಪುಡಿ ಎಲ್ಲವನ್ನೂ ಕೂಡ ಎರಚಿ ಅತ್ಯಂತ ಬರ್ಬರವಾಗಿ ಅವ್ರನ್ನ ಸಾಯಿಸಿಬಿಡ್ತಾರೆ. ಅದು ಸಾಯಿಸ್ತಾ ಇದ್ದ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ದೊಡ್ಡದಾಗಿ ಚರ್ಚೆ ಆಗುತ್ತೆ. ಯೋಗೇಶ್ ಗೌಡ ಪತ್ನಿ ಆ ಸಂದರ್ಭದಲ್ಲಿ ನ್ಯಾಯಕ್ಕೋಸ್ಕರ ಆಗ್ರಹವನ್ನು ವ್ಯಕ್ತಪಡಿಸ್ತಾರೆ. ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಎಲ್ಲವೂ ಕೂಡ ಆರಂಭ ಆಗ್ಬಿಡುತ್ತೆ. ಅದಾದ ಬಳಿಕ ಕೇವಲ 2 ದಿನದಲ್ಲಿ ಒಂದು 6 ಮಂದಿ ಬಂದು ನಾವೇ ಕೊಲೆ ಮಾಡಿದ್ದೀವಿ ಅಂತೇಳಿ ಶರಣಾಗ್ಬಿಡ್ತಾರೆ. ಯಾರೀಗ ಮಾಫಿ ಸಾಕ್ಷಿ ಆದ್ರಲ್ಲ ಬಸವರಾಜ್ ಮುತ್ತಗಿ, ಅವ್ರು A1, ಇನ್ನು ಉಳಿದಂತವ್ರು ಒಟ್ಟು 6 ಜನ ಬಂದು ಶರಣಾಗ್ಬಿಡ್ತಾರೆ, ನಾವೇ ಆರೋಪಿಗಳು ಎನ್ನುವಂತ ರೀತಿಯಲ್ಲಿ. ಧಾರವಾಡ ಉಪನಗರ ಪೊಲೀಸರು ಏನ್ ಮಾಡ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಕಾನೂನು ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾರೆ. ಎಲ್ಲ ಪಟಾಪಟ್ ಎನ್ನುವ ರೀತಿಯಲ್ಲಿ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಿಬಿಡ್ತಾರೆ. ಅಲ್ಲಿ ಪೊಲೀಸರು ಮಾಡಿದಂತ ಎಡವಟ್ಟು ಏನಪ್ಪಾ ಅಂದ್ರೆ, ಅದು ಬೇಕಂದ್ರೆ ಮಾಡಿದ್ಬೇಡಿ, ಎಡವಟ್ಟಲ್ಲ. ಪೊಲೀಸರು ಮಾಡಿದ್ದೇನಪ್ಪಾ ಅಂದ್ರೆ, ನಿಜವಾದಂತ ಕೊಲೆಗಾರನ್ನ ಹುಡುಕುವಂತ ಪ್ರಯತ್ನವನ್ನೇ ಪಡಲಿಲ್ಲ ಅವರು. ಈ 6 ಜನ ಬಂದ್ರಲ್ಲ, ಆರೋಪಿಗಳು ಶರಣಾದ್ರಲ್ಲ, ಆ 6 ಜನರೇ ಕೊಲೆ ಮಾಡಿದ್ದು ಎನ್ನುವ ರೀತಿಯಲ್ಲಿ ಸಾಕ್ಷಿಯನ್ನ ಸೃಷ್ಟಿ ಮಾಡಿಬಿಡ್ತಾರೆ. ನಿಜವಾದಂತ ಮಾರಕಾಸ್ತ್ರವನ್ನ ವಶಕ್ಕೆ ತೆಗೆದುಕೊಳ್ಳಲಿಲ್ಲ. ಏನೇನು ಕಾನೂನು ಪ್ರಕ್ರಿಯೆ ನಡೆಸಬೇಕಾಗಿತ್ತೋ, ಟವರ್ ಡಂಪನ್ನ ತೆಗೆದುಕೊಳ್ಳೋದಾಗಿರ್ಬೋದು, ಅದು ಯಾವುದನ್ನು ಕೂಡ ಪೊಲೀಸರು ಮಾಡಲಿಲ್ಲ. ಯಾಕೆ ಹೇಳಿ? ಪೊಲೀಸರು ವಿನಯ್ ಕುಲಕರ್ಣಿ ಸೇರಿ ಮೊದಲೇ ಪ್ಲಾನ್ ಮಾಡಿದ್ರು.
ಹೀಗೆ ನಮ್ಮೊಂದು 6 ಜನ ಹುಡುಗರು ಬರ್ತಾರೆ, ಅವ್ರನ್ನ ಅರೆಸ್ಟ್ ಮಾಡಿಬಿಡಿ, ಅವ್ರನ್ನ ಜೈಲಿಗೆ ತಳ್ಳಿಬಿಡಿ, ಅವ್ರ ಮೇಲೆ ಚಾರ್ಜ್ ಶೀಟನ್ನು ಹಾಕ್ಬಿಡಿ, ಅದಾದ ಬಳಿಕ ಹೇಗೋ ಅವ್ರು ಜೈಲಿಂದ ಹೊರಗಡೆ ಬಿಡಿಸ್ಕೊಂಡು ಬರ್ತೀವಿ, ಇನ್ನೊಂದು ಮಾಡ್ತೀವಿ, ಮಗದೊಂದು ಮಾಡ್ತೀವಿ ಎನ್ನುವಂಥ ರೀತಿಯಲ್ಲಿ ಈಗ ಕಂಡವ್ರ ಮನೆ ಮಕ್ಕಳನ್ನ ಬಾವಿಗೆ ತಳ್ಳೋದಂತ ಇದೆಯಲ್ಲ, ಅದೇ ರೀತಿಯಾಗಿ ಯಾರೋ ಒಂದು 6 ಜನ ವಿನಯ್ ಕುಲಕರ್ಣಿ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದವರು, ಜೈ ಜೈ ಅಂತಿದ್ದಂಥವ್ರು, ಅವರು ಬಲಿಯಾಗೋದು ಪಾಪ ಈ ರಾಜಕಾರಣಿಗಳ ವಿಚಾರದಲ್ಲಿ. ಆ 6 ಜನರನ್ನ ತಂದು ಸರೆಂಡರ್ ಮಾಡಿಸಿ ಆಗ್ಬಿಡ್ತು. ಅದಾದ ಬಳಿಕ ನಿಧಾನಕ್ಕೆ ವಿನಯ್ ಕುಲಕರ್ಣಿ ಹೆಸರು ಮುನ್ನೆಲೆಗೆ ಬರೋದಕ್ಕೆ ಶುರುವಾಗ್ಬಿಡುತ್ತೆ. ಇದರ ಹಿಂದೆ ವಿನಯ್ ಕುಲಕರ್ಣಿ ಪಾತ್ರ ಇದೆ ಎನ್ನುವ ರೀತಿಯಲ್ಲಿ ಯೋಗೇಶ್ ಗೌಡ ಪತ್ನಿ ಆರಂಭದಲ್ಲಿ ಹೋರಾಟವನ್ನ ಮಾಡ್ತಾರೆ. ಅದೇ ಯೋಗೇಶ್ ಗೌಡ ಪತ್ನಿ ಆರಂಭದಲ್ಲಿ ಹೋರಾಟವನ್ನ ಮಾಡ್ತಾರೆ. ಅದೇ ಯೋಗೇಶ್ ಗೌಡ ಪತ್ನಿ ಅದಾದ ಬಳಿಕ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿಬಿಡ್ತಾರೆ. ಆರಂಭದಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧ ವಾಯ್ಸ್ ರೈಸ್ ಮಾಡ್ತಾ ಇದ್ದಂಥವ್ರು ಆಮೇಲೆ ವಿನಯ್ ಕುಲಕರ್ಣಿ ತಪ್ಪೇ ಇಲ್ಲ ಅನ್ನೋದಕ್ಕೆ ಅಂದೋಕ್ ಶುರು ಮಾಡ್ಬಿಡ್ತಾರೆ. ನೋಡಿ, ಒಮ್ಮೊಮ್ಮೆ ಹೆಂಗೆಲ್ಲ ಆಗಿಬಿಡುತ್ತೆ ಅಂದ್ರೆ, ಆ ಕಾರಣಕ್ಕಾಗಿ ಈ ಕೇಸ್ ಅಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ತುಂಬಾ ಸೀರಿಯಸ್ ಕೇಸ್ ಅಂತ ನಾನು ಹೇಳಿದ್ದು. ಆದ್ರೆ ಯೋಗೇಶ್ ಗೌಡ ಅಣ್ಣ ಇರ್ತಾರಲ್ಲ, ಗುರುನಾಥ್ ಗೌಡ ಅಂತೇಳಿ, ಅವರು ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಮತ್ತು ಅವರು ಬಸವರಾಜ್ ಅಂತ ಹೇಳಿ RTI ಆಕ್ಟಿವಿಸ್ಟ್ ಇರ್ತಾರೆ, ಅವರು ಕೂಡ ಹೋರಾಟವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದಾದ ಬಳಿಕ ವಿನಯ್ ಕುಲಕರ್ಣಿ ಏನ್ ಮಾಡ್ತಾರೆ ಅಂದ್ರೆ, ಗುರುನಾಥ್ ಗೌಡಗೆ ಆಮಿಷವನ್ನು ಹೊಡ್ತಾರೆ. ನಿನ್ಗೆ ಹಣವನ್ನು ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ಜೊತೆಗೆ ಬೆದರಿಕೆ ಒಡ್ಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆಗ ಗುರುನಾಥ್ ಗೌಡ ಏನ್ ಮಾಡ್ತಾರೆ, ಅದರದ್ದೆಲ್ಲ ಆಡಿಯೋ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಸಂಗ್ರಹಿಸಿ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಪೊಲೀಸರು ಏನ್ ಮಾಡಿದ್ರು ಕೂಡ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡೋದೇ ಇಲ್ಲ. ಆಗ ಸಿದ್ದರಾಮಯ್ಯ ಸರ್ಕಾರ ಇರುತ್ತೆ, ಆಗ ವಿನಯ್ ಕುಲಕರ್ಣಿ ಸಚಿವರು, ಅವ್ರ ವಿರುದ್ಧ ತನಿಖೆಯನ್ನು ಮಾಡೋದಕ್ಕೆ ಸಾಧ್ಯವಾ? ಆಗ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ CBI ತನಿಖೆ ಕೊಡಿ ಅಂತೇಳಿ. ಆದ್ರೆ ಆಗಿನ ಸರ್ಕಾರ CBI ತನಿಖೆ ಕೊಡೋದಿಲ್ಲ. ಅದಾದ ಬಳಿಕ 2019 ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಆಗ CBI ತನಿಖೆಗೆ ವಹಿಸಲಾಗುತ್ತೆ. ರಾಕೇಶ್ ರಂಜನ್ ಎನ್ನುವಂತ ಓರ್ವ ದಕ್ಷ ಅಧಿಕಾರಿ ಇರ್ತಾರೆ, ಅವರು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಆರಂಭಿಸಿ ಬಿಡ್ತಾರೆ. ಆರಂಭಿಕ ಹಂತದಲ್ಲಿ ಸುಪಾರಿ ಕಿಲ್ಲರ್ಸ್ಗಳು ಏನಿರ್ತಾರೆ, ಆ 7 ಮಂದಿಯನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಅವ್ರನ್ನ ಚೆನ್ನಾಗಿ ಬಿದ್ದು ಮಾಡಿದಾಗ ಅವರು ವಿನಯ್ ಕುಲಕರ್ಣಿ ಹೆಸರನ್ನ ಬಾಯಿ ಬಿಟ್ಬಿಡ್ತಾರೆ. 2020ರಲ್ಲಿ ಕೇಸ್ಗೊಂದು ದೊಡ್ಡ ಬೆಳವಣಿಗೆ ಆಗುತ್ತೆ. ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡಲಾಗುತ್ತೆ 2020 ಸಂದರ್ಭದಲ್ಲಿ. ಅದಾದ್ಮೇಲೆ ಒಂದು 9 ತಿಂಗಳು ವಿನಯ್ ಕುಲಕರ್ಣಿ ಜೈಲಲ್ಲಿ ಇರ್ತಾರೆ. ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಾಮೀನು ಕೊಡುತ್ತೆ, ನೀವು ಧಾರವಾಡಕ್ಕೆ ಎಂಟ್ರಿ ಕೊಡುವ ಹಾಗಿಲ್ಲ ಅಂತ ಹೇಳಿ ಜಾಮೀನು ತಗೊಂಡು ಹೊರಗಡೆ ಬರ್ತಾರೆ. ಆಗ ಮತ್ತೊಂದು ಟ್ವಿಸ್ಟ್ ಸಿಕ್ಬಿಡುತ್ತೆ. A1 ಆರೋಪಿಯಾಗಿದ್ದಂತ ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆಗಿಬಿಡ್ತಾರೆ, ಅಪ್ರೂವರ್ ಆಗಿಬಿಡ್ತಾರೆ. ಏನ್ ಹೇಳ್ತಾರೆ ಬಸವರಾಜ್ ಮುತ್ತಗಿ ಅಂದ್ರೆ, ನನ್ನನ್ನೇ ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟುಬಿಟ್ಟಿದ್ದಾರೆ 2 ಬಾರಿ. ನಾನು ಅಷ್ಟು ನಂಬಿಕಸ್ಥ ಆಗಿದ್ದೆ ಅವರಿಗೆ, ಅವ್ರ ಜೊತೆಗೆ ಇರ್ತಾ ಇದ್ದೆ, ನನ್ನೇ ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ನಾನು ಯಾಕೆ ಈಗ ವಿನಯ್ ಕುಲಕರ್ಣಿ ಸಮರ್ಥನೆ ಮಾಡ್ಕೊಳ್ಬೇಕು ಅಂತ ಹೇಳಿ ಕೊಲೆಯ ಬಗ್ಗೆ ಇಂಚಿಂಚು ತಿಳ್ಕೊಂಡಿದ್ದಂತ ಬಸವರಾಜ್ ಮುತ್ತಗಿ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲಾ ವಿಚಾರವನ್ನು ಕೂಡ ಬಾಯ್ಬಿಟ್ಟು ಅವರು ಮಾಫಿ ಸಾಕ್ಷಿ ಆಗೋದಕ್ಕೆ ರೆಡಿ ಆಗ್ತಾರೆ. ಅದು CBIಗೆ ಸಿಕ್ಕಂತ ಅತಿ ದೊಡ್ಡ ಅಸ್ತ್ರ ಆಗಿಬಿಡುತ್ತೆ. ವಿನಯ್ ಕುಲಕರ್ಣಿಗೆ ನಡುಕ ಶುರುವಾಗಿ ಬಿಡುತ್ತೆ. ಅದ ನಡುವೆ ಮತ್ತೊಂದು ಬೆಳವಣಿಗೆ ಆಗುತ್ತೆ. ಚುನಾವಣೆ ಬಂತಲ್ಲ 2023. ನೋಡಿ, ಇದೇ ಕಾಂಗ್ರೆಸ್ನವರು ಯಾರು ಕೊಲೆ ಆರೋಪವನ್ನು ಹೊತ್ಕೊಂಡಿದ್ರು ವಿನಯ್ ಕುಲಕರ್ಣಿ, ಅವ್ರಿಗೆ ಟಿಕೆಟ್ ಅನ್ನು ಕೂಡ ಕೊಟ್ಟು ಬಿಡ್ತಾರೆ. ಇದು ಕಾಂಗ್ರೆಸ್ನವ್ರದ್ದು ಒಂದು ತಪ್ಪಾದ್ರೆ, ಧಾರವಾಡ ಜನ ನೋಡಿ, ಧಾರವಾಡ ಗ್ರಾಮೀಣ ಜನ ಇದೇ ವಿನಯ್ ಕುಲಕರ್ಣಿ ಧಾರವಾಡಕ್ಕೆ ಎಂಟ್ರಿಯೂ ಕೂಡ ಕೊಡ್ಲಿಲ್ಲ, ಎಂಟ್ರಿ ಕೊಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಆದ್ರೆ ವಿನಯ್ ಕುಲಕರ್ಣಿ ಧಾರವಾಡಕ್ಕೆ ಎಂಟ್ರಿ ಕೊಡದೆ ಗೆದ್ದು ಶಾಸಕರು ಕೂಡ ಆಗಿಬಿಡ್ತಾರೆ. ನಮ್ಮ ಜನ ಎಂತಿಂತವ್ರನ್ನ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ನೋಡಿ ಬೆಸ್ಟ್ ಎಕ್ಸಾಂಪಲ್. ಒಂದು ಕಡೆಯಿಂದ ಟಿಕೆಟ್ ಕೊಟ್ಟಿದ್ದು, ಮತ್ತೊಂದು ಕಡೆಯಿಂದ ಜನ ಗೆಲ್ಸಿದ್ದು. ಓಕೆ, ಇಷ್ಟು ಆಯ್ತಾ? ವಿನಯ್ ಕುಲಕರ್ಣಿಯಿಂದ ಗೆಲ್ಸಿದ್ದು ಕೂಡ ಆಯ್ತು, ಒಂದು ಕಡೆಯಿಂದ CBI ಕೂಡ ತನಿಖೆಯನ್ನು ತೀವ್ರಗೊಳಿಸಿದ್ರು. ಇದರ ನಡುವೆ ವಿನಯ್ ಕುಲಕರ್ಣಿ ಸಾಕ್ಷಿದಾರರ ಮೇಲೆ ಬೆದರಿಕೆ ಹಾಕೋದು, ಸಾಕ್ಷಿದಾರರ ಮೇಲೆ ಒತ್ತಡ ಹಾಕೋದು, ಇಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಆಡಿಯೋ ವಿಡಿಯೋಗಳೆಲ್ಲೂ ಕೂಡ ರಿಲೀಸ್ ಆಗುತ್ತೆ. ಆಗ CBI ಅದನ್ನು ತಗೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುತ್ತೆ. ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ವಿನಯ್ ಕುಲಕರ್ಣಿಯ ಜಾಮೀನನ್ನು ರದ್ದುಗೊಳಿಸುತ್ತೆ. ವಿನಯ್ ಕುಲಕರ್ಣಿ ಮತ್ತೊಮ್ಮೆ ಜೈಲಿಗೆ ಹೋಗೋ ಪರಿಸ್ಥಿತಿ ಎದುರಾಗುತ್ತೆ. ಇತ್ತೀಚೆಗೆ ಫೆಬ್ರವರಿ 28ನೇ ತಾರೀಕುವರೆಗೂ ಕೂಡ ಜೈಲಿನಲ್ಲೇ ಇದ್ರು. ಅದಾದ ಬಳಿಕ ಸಾಕ್ಷಿಗಳ ವಿಚಾರಣೆ ಮುಕ್ತಾಯ ಆಗಿದೆ ಎನ್ನುವ ಕಾರಣಕ್ಕಾಗಿ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ಜಾಮೀನು ಸಿಕ್ಕಿ ಒಂದು 49-50 ದಿನ ಆಗಿತ್ತು. ಅಷ್ಟರ ಒಳಗಾಗಿ ಇದೀಗ ಮತ್ತೊಮ್ಮೆ ವಿನಯ್ ಕುಲಕರ್ಣಿ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ. ಬರೀ ಜೈಲು ಸೇರೋದಲ್ಲ, ಈಗ ಸುದೀರ್ಘ ಅವಧಿಯವರೆಗೆ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗಿದೆ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿಗೆ ಹಾಗಾದ್ರೆ ಮುಂದೆ ಆಪ್ಷನ್ವೇ ಇಲ್ವಾ ಕಾನೂನು ಹೋರಾಟಕ್ಕೆ? ಇದೆ. ಈಗ ಹೈಕೋರ್ಟ್ಗೆ ಹೋಗ್ಬೋದು. ಅವರ ವಕೀಲರು ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಳ್ತಿರ್ತಾರೆ. ಆದ್ರೆ ನನ್ನ ಪ್ರಕಾರ ಹೈಕೋರ್ಟ್ ಹೋದ್ರೂ ಕೂಡ ಪ್ರಯೋಜನ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ CBI ತುಂಬಾ ಅಚ್ಚುಕಟ್ಟಾಗಿ ತನಿಖೆಯನ್ನ ಮಾಡಿದೆ, ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನ ಸಂಗ್ರಹ ಮಾಡಿದೆ. ಯಾವ ರೀತಿಯಾಗಿ ತನಿಖೆ ಆಗಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ರೀತಿಯಲ್ಲಿ CBIನವರು ತನಿಖೆಯನ್ನ ಮಾಡಿದ್ದಾರೆ. ಇದು ಯೋಗೇಶ್ ಗೌಡ ಪ್ರಕರಣದ ಒಂದಷ್ಟು ವಿಚಾರಗಳು. ಈಗ ಯೋಗೇಶ್ ಗೌಡ, ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 16 ಆರೋಪಿಗಳು ಇದೀಗ ಜೀವನ ಪರ್ಯಂತ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. ಪೊಲೀಸ್ ಅಧಿಕಾರಿ ಇನ್ಸ್ಪೆಕ್ಟರ್ಗೆ ಮಾತ್ರ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ತಪ್ಪು ಮಾಡುವಂಥವ್ರು ಸ್ವಲ್ಪ ಮಟ್ಟಿಗೆ ಇಂಥದನ್ನೆಲ್ಲ ನೋಡಿ ಇನ್ನಾದರೂ ಎಚ್ಚರಿಕೆಯಿಂದ ಇರಬೇಕು. ಒಂದು ವೇಳೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.